ಏನು ಒಂದು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂಗೆ ದರ್ಶನ್ ಹಾಗೂ ಪವಿತ್ರ ಅವ್ರ ಜೊತೆಗಿರುವಂತಹ ಅವರ ಒಂದು ಜೊತೆಗಿದ್ದಂತಹವ್ರನ್ನ ಕೂಡ ಅರೆಸ್ಟ್ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಒಂದು ದರ್ಶನ್ ಅವರ ಕಾರ್ಗಳು ಕೂಡ ಅಂದರೆ ಒಂದು ಸ್ಕಾರ್ಪಿಯೋ ಮತ್ತು ಅವರೇ ಒಂದು ಓಡಿಸ್ತಾ ಇದ್ದಂತಹ ಅಂದರೆ ಯಾವಾಗಲೂ ಕೂಡ ನಾವು ವಿಡಿಯೋಗಳಲ್ಲಿ ನೋಡ್ತಾ ಇದ್ವು. ಸಾಕಷ್ಟು ವಿಡಿಯೋಗಳಲ್ಲಿ ದರ್ಶನ್ ಅವರು ಈ ಒಂದು ಜೀಪ್ನಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಟ್ರೋಲ್ಗಳು ಕೂಡ ಆಗಿದ್ದು. ಈ ಒಂದು ಜೀಪಲ್ಲೇ ಸಾಕಷ್ಟು ಕಡೆಗೆ ಅಂದರೆ ದರ್ಶನ್ ಅವರು ಕೂಡ ಹೋಗ್ತಾ ಇದ್ದಿದ್ದು. ದರ್ಶನ್ ಅವ್ರಿಗೆ ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಒಂದು ಜೀಪು. ಮತ್ತು ಈ ಒಂದು ಜೀಪು ಮತ್ತು ಪಕ್ಕದಲ್ಲೇ ನಿಂತಿರುವಂತಹ ಒಂದು ಸ್ಕಾರ್ಪಿಯೋ ಕಾರ್ ಏನು ಕಾಣ್ತಾ ಇದೆ, ಈ ಎರಡೂ ಕಾರ್ಗಳು ಆ ಒಂದು ದಿನ ಬಳಸಿರೋದು ಅನ್ನೋದು ಕೂಡ ತಿಳಿದು ಬಂದಿದೆ. ಅಂದರೆ ಈ ಒಂದು ಜೀಪಲ್ಲೇ ನಾವು ದೃಶ್ಯಗಳಲ್ಲಿ ಕೂಡ ಒಂದು CCTV ವಿಜುವಲ್ಸಲ್ಲಿ ಏನಿದೆ ಆ ಒಂದು ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ವಿ. ಈ ಒಂದು ಜೀಪೇ ಆ 2 ಬಾರಿ ಕೂಡ ಪಾಸ್ ಆಗಿರೋದು. ಈ ಒಂದು ಜೀಪಲ್ಲಿ ಇವಾಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಜೀಪಲ್ಲೇ ಇವಾಗ ಮದ್ಯದ ಬಾಟಲ್ಗಳು ಕೂಡ ಈ ಒಂದು ಜೀಪಲ್ಲಿ ಪತ್ತೆ ಆಗಿರೋದು. ಅಂದರೆ ಅದೇ ಜೀಪಿನಲ್ಲಿ ಇವಾಗ ಮದ್ಯದ ಬಾಟಲ್ ಕೂಡ ನೋಡ್ಬೋದು. ಈ ಒಂದು ಅಂದರೆ ಇದರಲ್ಲಿ ಈ ದೃಶ್ಯಗಳಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ, ಈ ಒಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಇವಾಗ ಅಂದರೆ ಆ ಒಂದು ದಿನ ಏನು ಘಟನೆ ನಡೆದಿದೆ ಮದ್ಯದ ಅಮಲಿನಲ್ಲಿ ಅವರೆಲ್ಲರೂ ಕೂಡ ಇದ್ರು ಅನ್ನೋದು ಈ ಒಂದು ದೃಶ್ಯಗಳೇ ಕೂಡ ಸಾಕ್ಷಿಯಾಗುತ್ತೆ. ಇದೇ ಜೀಪಿನಲ್ಲಿ ಕೂಡ ಅಂದರೆ ದರ್ಶನ್ ಅವರು ಏನು ರಾತ್ರಿ ಸಮಯದಲ್ಲಿ ಆತ ಒಂದು ರೇಣುಕಾಸ್ವಾಮಿಯ ಒಂದು ಶೆಡ್ ಒಳಗಡೆ ಇರೋಂಥ ಸಂದರ್ಭದಲ್ಲಿ ಒಂದು ಜೀಪ್ ಪಾಸ್ ಆಗುತ್ತೆ. ಆ ಒಂದು ಜೀಪೇ ನಾವು ವಿಡಿಯೋಗಳಲ್ಲಿ ಕೂಡ ಸಾಕಷ್ಟು CCTV ವಿಜುವಲ್ಸ್ಗಳಲ್ಲಿ ಆ ಒಂದು ಜೀಪೇ ಪಾಸ್ ಅಂದರೆ ಆ ವಿಜುವಲ್ಸಲ್ಲಿ ಏನು ಪಾಸ್ ಆಗಿದೆ ಅದೇ ಜೀಪು ಈ ಜೀಪು ನೀವು ನೋಡ್ತಾ ಇದ್ದೀರಾ. ಇದೇ ಜೀಪು ದರ್ಶನ್ ಅವ್ರಿಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ದರ್ಶನ್ ಒಂದು ಫ್ಯಾಮಿಲಿ ಜೊತೆ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಇರ್ಬೋದು, ಸಾಕಷ್ಟು ಕಡೆ ಹೋಗಬೇಕು, ಒಂದು ಲಾಂಗ್ ಟ್ರಿಪ್ ಎಲ್ಲ ಹೋಗ್ಬೇಕಂತ ಹೇಳಿದ್ರೆ ಈ ಜೀಪ್ನೇ ಬಳಕೆ ಮಾಡ್ಕೋತಾ ಇದ್ರು. ಈ ಜೀಪು ಸಾಕಷ್ಟು ದರ್ಶನ್ಗೆ ಪ್ರಿಯವಾಗಿದ್ದೇ ಆಗಿತ್ತು. ಹಾಗಾಗಿ ಈ ಒಂದು ಜೀಪಿನಲ್ಲೇ ಕೂಡ ಅವರು ಆ ಒಂದು ಕಾರ್ ಶೆಡ್ಡಿಗೆ ತೆರಳಿದ್ರು. ಕಾರ್ ಶೆಡ್ಗೆ ತೆರಳುವಂಥ ಸಂದರ್ಭದಲ್ಲಿ ಕೂಡ ಒಂದು CCTVನಲ್ಲಿ ನೀವು ನೋಡ್ಬೋದು ದೃಶ್ಯ. ಸೊ ಹೋಗಿದ್ದು ಸ್ವಲ್ಪ ಸಮಯದ ನಂತರನೇ ಹೇಗೇನು ವಾಪಸ್ ಕೂಡ ಇದೇ ಜೀಪಿನಲ್ಲಿ ಅವರು ಮತ್ತೆ ತೆರಳಿದ್ದಾರೆ. ಸೊ ಈ ಒಂದು ಜೀಪಲ್ಲೇ ಮದ್ಯದ ಒಂದು ಬಾಟಲ್ ಕೂಡ ಕಂಡು ಬಂದಿದ್ದು. ಮತ್ತು ಈ ಒಂದು ಏನು ನೋಡ್ತಾ ಇದ್ದೀರಾ ಸ್ಕಾರ್ಪಿಯೋ ಕಾರು, ಈ ಒಂದು ಕಾರ್ನಲ್ಲಿ ಅಂದರೆ ಒಂದು ಮೃತದೇಹವನ್ನು ಒಂದು ರೇಣುಕಾಸ್ವಾಮಿ ಅವರ ಮೃತದೇಹವನ್ನು ಸಾಗಿಸುವಂತಹ ಕೆಲಸ ಈ ಒಂದು ಕಾರಿನಲ್ಲಿ ನಡೆದಿತ್ತು ಅಂತ ಕೂಡ ತಿಳಿದು ಬಂದಿದೆ. ಅಂದರೆ ಈ ಒಂದು ಕಾರ್ನ ಸ್ಥಿತಿಗತಿಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಕಾರೆಲ್ಲ ಒಂದು ಕೆಮ್ಮಣ್ಣು ಇರ್ಬೋದು ಅಥವಾ ಒಂದು ಕೊಚ್ಚೆ ರೀತಿ ಅಂದರೆ ಮಳೆ ನೀರಲ್ಲಿ ಕೊಚ್ಚೆ ಹಾದೋಗಿರೋ ರೀತಿ ಕೂಡ ಈ ಒಂದು ಕಾರ್ ದೃಶ್ಯಗಳಲ್ಲಿ ಕಂಡುಬರುತ್ತೆ. ಅಂದರೆ ಈ ಒಂದು ಕಾರಿನಲ್ಲೇ ಒಂದು ಮೃತದೇಹವನ್ನು ಒಂದು ರೇಣುಕಾಸ್ವಾಮಿ ಅವರ ಒಂದು ಮೃತದೇಹವನ್ನು ಈ ಒಂದು ಕಾರಿನಲ್ಲೇ ಒಂದು ಸ್ಥಳಾಂತರ ಮಾಡಿದ್ದು. ಅಂದರೆ ಕಾರ್ ಶೆಡ್ಡಿನಿಂದ ಆತನನ್ನು ಕೊಲೆ ಮಾಡಿದ ನಂತರ ಈ ಒಂದು ಕಾರಿನಲ್ಲೇ ಸೊ ಜೊತೆಗೆ ದರ್ಶನ್ ಜೊತೆಗಿದ್ದವರು ಎಲ್ಲರೂ ಕೂಡ ಈ ಒಂದು ಕಾರಿನಲ್ಲೇ ತೆರಳಿ ಒಂದು ಮೃತದೇಹವನ್ನು ಒಂದು ರಾಜಕಾಲುವೆ ಬಳಿ ಒಂದು ಬಿಸಾಕೋದಕ್ಕೆ ಈ ಒಂದು ಸ್ಕಾರ್ಪಿಯೋ ಕಾರನ್ನು ಬಳಕೆ ಮಾಡಿದ್ದು. ಮತ್ತು ಈ ಒಂದು ಸ್ಕಾರ್ಪಿಯೋ ಕಾರಲ್ಲಿ ಈಗಷ್ಟೇ ಪತ್ತೆ ಆಗಿದೆ ಏನಂತ ಹೇಳಿದ್ರೆ ಒಂದು ವ್ಯಾನಿಟಿ ಬ್ಯಾಗ್ ಕೂಡ ಈ ಒಂದು ಸ್ಕಾರ್ಪಿಯೋ ಕಾರಲ್ಲಿ ಪತ್ತೆ ಆಗಿದೆ. ಅದು ಪವಿತ್ರ ಅವ್ರದ್ದು ಅಲ್ವೋ ಅನ್ನೋದು ಸಾಕಷ್ಟು ಸಂದೇಹ ಕೂಡ ಇದೆ. ಅಂದರೆ ಯಾಕಂದರೆ ಈ ಒಂದು ಹೊಸ ರೀತಿಯೇ ಇದೆ, ಅಂದರೆ ಹೊಸದಾಗಿ ಪರ್ಚೇಸ್ ಮಾಡಿರೋ ಹಾಗೆ ಇದೆ. ಇದರಲ್ಲಿ ಒಂದು ಹಿಂಬದಿಯಲ್ಲಿ ನೋಡಿದ್ರೆ ಹಿಂಬದಿಯಲ್ಲಿ ಆ ಒಂದು ದೃಶ್ಯ ನಮಗೆ ಕಂಡು ಬರ್ತಾ ಇರೋದೇನೆಂದರೆ ಅಂದರೆ ಈ ಗ್ಲಾಸಲ್ಲಿ ನಮಗೆ ಅಷ್ಟಾಗಿ ಕಂಡು ಬರಲ್ಲ. ನಾವು ಕೂಡ ಆದಷ್ಟು ಫೋಕಸ್ ಮಾಡ್ತಾ ಇದ್ವಿ, ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೆ ಅಂತ ಹೇಳಿ ಫೋಕಸ್ ಮಾಡ್ತಾ ಇದ್ವಿ. ಸೊ ಹಿಂದಗಡೆ ಸೀಟಿನಲ್ಲಿ ಅಂದರೆ ಕೆಳಬದಿಯಲ್ಲಿ ಒಂದು ವ್ಯಾನಿಟಿ ಬ್ಯಾಗ್ ಕೂಡ ಕಂಡು ಬರ್ತಾ ಇದೆ. ಸೊ ಅದು ಪವಿತ್ರ ಅವ್ರದ್ದು ಅಲ್ವಾ ಅನ್ನೋದು ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ಅಂದರೆ ಪವಿತ್ರ ಅವ್ರು ಏನಾದರೂ ಈ ಒಂದು ಕಾರಲ್ಲಿ ಹೋಗಿದ್ರಾ, ಈ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಏನಾದರೂ ಹೋಗಿದ್ರಾ, ಸೊ ಅದರಿಂದ ಏನಾದರೂ ಅವರ ವ್ಯಾನಿಟಿ ಬ್ಯಾಗ್ ಏನಾದರೂ ಇಲ್ಲೇ ಇದೆಯಾ ಅನ್ನೋದು ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಅಂದರೆ ಈಗೇನು ನೋಡ್ತಾ ಇದ್ದೀರಾ, ಒಂದು ಕಡೆ ಒಂದು ದರ್ಶನ್ ಅವರು ಓಡಾಡ್ತಾ ಇದ್ದಂತಹ ಜೀಪು ಒಂದು ಕಡೆ ಇದೆ. ಸೊ ಇನ್ನೊಂದು ಕಡೆ ಒಂದು ಸ್ಕಾರ್ಪಿಯೋ ಕಾರ್ ಕೂಡ ಇನ್ನೊಂದು ಕಡೆ ಇದೆ. ಸೊ ಎರಡೂ ಗಾಡಿಗಳನ್ನ ಕೂಡ ಅಂದರೆ ಆವತ್ತಿನ ದಿನ ಏನು ಘಟನೆ ನಡೆದಿತ್ತು ಆವತ್ತಿನ ದಿನ ಈ ಎರಡೂ ಒಂದು ವೆಹಿಕಲ್ಗಳನ್ನ ಅವರು ಬಳಕೆ ಮಾಡಿದ್ರು ಅನ್ನೋದು ಕೂಡ ತಿಳಿದು ಬಂದಿದೆ. ಹಾಗಾಗಿ ಈ ಒಂದು ಎರಡೂ ವೆಹಿಕಲ್ಗಳನ್ನ ಕೂಡ ಇವಾಗ ಒಂದು ಮಾಗಡಿ ರಸ್ತೆನಲ್ಲಿರುವಂತಹ ಪೊಲೀಸ್ ಠಾಣೆಯವರು ಸೀಸನ್ನು ಮಾಡಿದ್ದಾರೆ. ಸೀಸ್ ಮಾಡಿ ತೊಗೊಂಬಂದು ಈ ಒಂದು ಎರಡು ವೆಹಿಕಲ್ಗಳನ್ನ ಇಲ್ಲಿ ಇರ್ತಿದ್ದಾರೆ. ಸೊ ಈ ಒಂದು ಎರಡು ವೆಹಿಕಲ್ ಕೂಡ ಕಂಡು ಬರ್ತಾ ಇರೋ, ಒಂದು ಸ್ಕಾರ್ಪಿಯೋ ಕಾರಲ್ಲಿ ಕಂಡು ಬರ್ತಾ ಇರೋದು ಒಂದು ವ್ಯಾನಿಟಿ ಬ್ಯಾಗ್, ಲೇಡೀಸ್ ವ್ಯಾನಿಟಿ ಬ್ಯಾಗ್ ಕಂಡು ಬರ್ತಾ ಇದೆ, ಇನ್ನೊಂದು ಮದ್ಯದ ಬಾಟಲ್ ಕೂಡ ಕಂಡು ಬರ್ತಾ ಇದೆ. ಸೊ ಇದೆರಡರಲ್ಲೂ ತಿಳಿದು ಬರ್ತಾ ಇರೋದು ಒಂದು ಮದ್ಯದ ಅಮಲಿನಲ್ಲಿದ್ರು ಅನ್ನೋದು ಒಂದು ತಿಳಿದು ಬರ್ತಾ ಇರುತ್ತೆ. ಇನ್ನೊಂದು ಜೊತೆಗೆ ಈ ಒಂದು ಸ್ಕಾರ್ಪಿಯೋ ಕಾರಲ್ಲಿ ವ್ಯಾನಿಟಿ ಬ್ಯಾಗ್ ಇರೋದ್ರಿಂದ ಸೊ ಒಂದು ವೇಳೆ ಪವಿತ್ರ ಗೌಡ ಅವರು ಕೂಡ ಈ ಒಂದು ಸ್ಕಾರ್ಪಿಯೋ ಕಾರಲ್ಲೇ ಹೋಗಿದ್ರಾ ಅನ್ನೋದು ಕೂಡ ಅನುಮಾನ ಒಂದಷ್ಟು ಮೂಡ್ತಾ ಇದೆ. ಸೊ ತನಿಖೆಯ ನಂತರ ಇನ್ನಷ್ಟು ಸಾಕಷ್ಟು ಮಾಹಿತಿಗಳು ತಿಳಿದು ಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪಲ್ಲವಿ, ನ್ಯೂಸ್ 1 ಕರ್ನಾಟಕ, ಬೆಂಗಳೂರು.